ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ? ಚುಂಬು ಕೊಟ್ಟಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಹಣಕಾಸು ಸಚಿವರು, ಕೇಂದ್ರ ಸರ್ಕಾರದ 13ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಈ ಬಜೆಟ್ ಬಹಳ ನಿರಾಶಾದಾಯಕವಾದಂಥ, ದೂರದೃಷ್ಟಿ ಇಲ್ಲದ, ಬರೀ ಹೇಳಿಕೆಗಳಿಂದ ಕೂಡಿರ್ತಕ್ಕಂಥ ಆಯವ್ಯಯ. ಆಯವ್ಯಯದಲ್ಲಿ ಬಜೆಟ್ ಗಾತ್ರ ಕಳೆದ ವರ್ಷ ಅಂದರೆ 24, 25, 26 ಯಾರೊಬ್ರು ಮೈಕ್ 25-26ರಲ್ಲಿ ಬಜೆಟ್ ಗಾತ್ರ 50,65,345 ಕೋಟಿ. 50,65,345 ಕೋಟಿ. ಅದು ಪರಿಷ್ಕೃತ ಅಂದಾಜು, ರಿವೈಸ್ಡ್ ಬಜೆಟ್ ಗಾತ್ರ 49,64,842 ಕೋಟಿ. ಅಂದರೆ 1 ಕೋಟಿಯಷ್ಟು ಕಡಿಮೆ ಆಗಿದೆ ಬಜೆಟ್ನಲ್ಲಿ ಹೇಳಿದಂಥ ಗಾತ್ರ. ಆಮೇಲೆ ರಿವೈಸ್ಡ್ ಎಸ್ಟಿಮೇಟ್ ಮಾಡಿರ್ತಕ್ಕಂಥದ್ದು ಗಾತ್ರ 1,00,000 ಕೋಟಿ, 1,00,000 ಕೋಟಿ ಕಡಿಮೆ ಆಗಿದೆ. ಹೋದ್ ಸಾರಿ 50,65,000 ಇತ್ತು. ಅದು ರಿವೈಸ್ಡ್ ಎಸ್ಟಿಮೇಟ್ನಲ್ಲಿ 49,64,842, ಅಂದರೆ ಸುಮಾರು 1,00,000 ಕೋಟಿಯಷ್ಟು ಕಡಿಮೆಯಾಗಿದೆ. ಪರಿಷ್ಕೃತ ಅಂದಾಜು ಈ ವರ್ಷ 53,47,315 ಕೋಟಿ ಗಾತ್ರ. ಅಂದರೆ ಸುಮಾರು 3,00,000 ಕೋಟಿ ಹೆಚ್ಚಾಗಿದೆ ಗಾತ್ರದಲ್ಲಿ. ಸೈಜ್, ಬಜೆಟ್ ಸೈಜ್, ಇಂಗ್ಲೀಷ್ನಲ್ಲಿ ಬಜೆಟ್ ಸೈಜ್ ಅಂತ ಕರಿತೀವಿ, ಕನ್ನಡದಲ್ಲಿ ಗಾತ್ರ ಅಂತ ಕರಿತೀವಿ. ಇದು 26-27ಕ್ಕೆ 2026-27ಕ್ಕೆ ಸುಮಾರು 5.56% ಗ್ರೋತ್. 5.56% ಗ್ರೋತ್. ಫಿಸ್ಕಲ್ ಡೆಫಿಸಿಟ್
4.3 ಅಂದರೆ ಒಂದು ದೇಶದ ಒಂದು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಆರೋಗ್ಯವಾಗಿರಬೇಕು ಅಂದರೆ 3% ಒಳಗಡೆ ಇರಬೇಕು, 3% ಒಳಗಡೆ ಇರಬೇಕು. ಆದರೆ ಇವರು 4.3%, ಕಳೆದ ವರ್ಷನೂ ಇಷ್ಟೇ ಇತ್ತು, 4.3%, 4.4 ಅದು ಅಂದಾಜು. 4.4 ಆಗ್ಬೋದು, 5 ಆಗ್ಬೋದು, 6 ಆಗ್ಬೋದು, 4.3. ಸುಮಾರು ರೆವಿನ್ಯೂ ಡಿಫಿಸಿಟ್, ರಾಜಸ್ವ ಕೊರತೆ 5.92 ಲಕ್ಷ ಕೋಟಿಗಳು, ಅಂದರೆ ಬಜೆಟ್ ಗಾತ್ರದ 1.5%. ಕಳೆದ ವರ್ಷ ಹೋಲಿಸಿದ್ರೆ ಈ ವರ್ಷ ಸುಮಾರು 70,000 ಕೋಟಿ ಹೆಚ್ಚಾಗ್ತದೆ. ರೆವಿನ್ಯೂ ಡಿಫಿಸಿಟ್, ಫಿಸ್ಕಲ್ ಡಿಫಿಸಿಟ್ 4.3, ರೆವಿನ್ಯೂ ಡಿಫಿಸಿಟ್ 5.92 ಲಕ್ಷ. ಕರ್ನಾಟಕಕ್ಕೆ ಏನೇನೂ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಕರ್ನಾಟಕ ಒಂದೇ ಅಲ್ಲ, ದಕ್ಷಿಣ ಕರ್ನಾಟಕಕ್ಕೂ ಏನೂ ಕೊಟ್ಟಿಲ್ಲ. ಆಮೇಲೆ ದಕ್ಷಿಣ ಭಾರತಕ್ಕೆ ಏನೂ ಕೊಟ್ಟಿಲ್ಲ. ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ? ಚೊಂಬು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಬಜೆಟು ಚೊಂಬು. ಎರಡು ಬಹಳ ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು. ಒಂದು, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈ. 5 ವರ್ಷದಲ್ಲಿ ಬೆಂಗಳೂರು ಟು ಚೆನ್ನೈ, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈ. ಹೈ ಸ್ಪೀಡ್ ರೈಲ್ ಹೇಳಿದ್ದಾರೆ. ಹೈ ಸ್ಪೀಡ್ ಟ್ರೈನ್ ಅದು 5 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ಕರ್ನಾಟಕಕ್ಕೆ ಏನು ಉಪಯೋಗ ಆಗಲ್ಲ. ಇಲ್ಲ ಹೈದರಾಬಾದ್ ಇದೆ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ನಮಗಿಂತ ಹೆಚ್ಚಾಗಿ ಅನುಕೂಲ ಆಗೋದು ಹೈದರಾಬಾದು, ಆಂಧ್ರ, ತಮಿಳುನಾಡಿನವ್ರಿಗೆ ಜಾಸ್ತಿ ಅನುಕೂಲ ಆಗುತ್ತೆ. ನಾವು ಏನು ಬಯಸಿತ್ತು ಅಂತಂದ್ರೆ, ನಮಗೆ ಬೇಕಾಗಿದ್ದದು ಏನಪ್ಪ ಅಂತಂದ್ರೆ ಬೆಂಗಳೂರು ಟು ಮುಂಬೈ, ಬೆಂಗಳೂರು ಟು ಮಂಗಳೂರು, ಬೆಂಗಳೂರು ಟು ಪುಣೆ. ನಮಗೆ ಬೇಕಾಗಿದ್ದದ್ದು ಹೈ ಸ್ಪೀಡ್ ಟ್ರೈನ್ಗಳು ಬೇಕಾಗಿದ್ದದ್ದು ನಮಗೆ ಬೆಂಗಳೂರು ಟು ಪುಣೆ, ಬೆಂಗಳೂರು ಟು ಮಹಾರಾಷ್ಟ್ರ ಮುಂಬೈ, ಬೆಂಗಳೂರು ಟು ಮಂಗಳೂರು. ನಾವು ಬಹಳ ಮುಖ್ಯವಾಗಿ ಕೇಳಿದ್ದದು ನೀರಾವರಿ ಯೋಜನೆಗಳು. ಒಂದೇ ಒಂದು ಶಬ್ದನೂ ಇಲ್ಲ ನೀರಾವರಿ ಯೋಜನೆಗಳು. ಈಗ ಅಪ್ಪರ್ ಭದ್ರಾ ಯೋಜನೆಯನ್ನ, ಅಪ್ಪರ್ ಕೃಷ್ಣ ಯೋಜನೆಯನ್ನ ನ್ಯಾಷನಲ್ ಪ್ರಾಜೆಕ್ಟ್ಸ್ ಮಾಡಿ ಅಂತ ಕೇಳಿದ್ರು.
ಅದು ಮಾಡಿಲ್ಲ. ಆಮೇಲೆ ಅಪ್ಪರ್ ಭದ್ರಾ ಯೋಜನೆಗೆ 2023-24 ಬಜೆಟ್ನಲ್ಲಿ ಇದೇ ನಿರ್ಮಲಾ ಸೀತಾರಾಮನ್ ಅವರು 23-24ನೇ ಕೇಂದ್ರ ಬಜೆಟ್ನಲ್ಲಿ ಇದೇ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಮಂತ್ರಿಯಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು 5,300 ಕೋಟಿ ಕೊಡ್ತೀವಿ. 5,300 ಕೋಟಿ ಕೊಡ್ತೀವಿ ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಅದನ್ನು ಕೊಡಿ ಅಂತ ಕೇಳಿದ್ದು ನಾವು. ಇಷ್ಟು ವರ್ಷಗಳಾದರೂ ಕೂಡ ಇದು 3ನೇ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ₹1 ಕೊಟ್ಟಿಲ್ಲ. ಮೇಕೆದಾಟು ಪ್ರಾಜೆಕ್ಟ್ ಈಗ ತಮಿಳುನಾಡಿನವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಆ ಅರ್ಜಿನೂ ವಜಾ ಆಗಿದ್ರು. ಆದರೂ ಮೇಕೆದಾಟುನ ಕ್ಲಿಯರ್ ಮಾಡಿಕೊಟ್ಟಿಲ್ಲ. ಮೇಕೆದಾಟು ಇಸ್ ಅ ರಿಸರ್ವಿಂಗ್ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಸುಮಾರು 65 TMC ನೀರನ್ನು ಹಿಡಿದಿರ್ತಕ್ಕಂಥದ್ದು. ಮೇಕೆದಾಟುನ ಕರ್ನಾಟಕದಲ್ಲಿ ಕಟ್ಟೋದು ನಾವು, ತಮಿಳುನಾಡಿನಲ್ಲೆಲ್ಲ ಕಟ್ಟೋದು. ಸುಪ್ರೀಂ ಕೋರ್ಟ್ನವ್ರು ಏನು ಹೇಳಿದ್ದಾರೆ ಅಂತಂದ್ರೆ 177.25 TMC ನೀರನ್ನು ಮಾತ್ರ ಕೊಡಬೇಕು. ಅದು ಸರಿಯಾದ ರೀತಿಯಲ್ಲಿ ಮಳೆಗಾಲ ಆದರೆ, ಸಂಕಷ್ಟದ ಟೈಮ್ನಲ್ಲ. ಮಳೆಗಾಲ ಸರಿಯಾಗಾದರೆ ಗುಡ್ ಇಯರ್ಸ್ ಅಂತ ಕರಿತೀವಿ ನಾವು. ಅಂಥದ್ರಲ್ಲಿ 177.25 ನಾವು ಗುಡ್ ಇಯರ್ಸ್ನಲ್ಲಿ 177.25 TMC ಕೊಡ್ತೀವಿ. ಈ ವರ್ಷ ಅದ್ರ 2ರಷ್ಟು ಕೊಟ್ಟಿದ್ದೀವಿ. ಅದನ್ನು ತಮಿಳುನಾಡವ್ರಿಗೆ ತೊಂದರೆ ಆಗಲ್ಲ. ಅದನ್ನು ಕ್ಲಿಯರ್ ಮಾಡಿಕೊಡಿ ಅಂತ ಹೇಳಿದ್ದು. ಅದನ್ನು ಕ್ಲಿಯರ್ ಮಾಡಿಲ್ಲ. ಮಹದಾಯಿ ಯೋಜನೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬೇಕು. ಇವತ್ತಿನವರೆಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಅದು ಕೊಡ್ತದೆ ಅಂತ ನಿರೀಕ್ಷೆ ಮಾಡಿದ್ದು, ನಾವು ಒತ್ತಾಯ ಹಾಕಿದ್ದು. ಬಿಜೆಪಿಯವರು ಯಡಿಯೂರಪ್ಪ ಹೇಳಿದ್ರು 2018ಕ್ಕಿಂತ ಮುಂಚಿತವಾಗಿ ನಾನು ಬಂದ 1 ತಿಂಗಳಲ್ಲಿ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು. ಹಾಗಂತೇಳಿ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದ್ರು. ಯಾರು ಹೇಳಿದ್ದು? ಮಿಸ್ಟರ್ ಯಡಿಯೂರಪ್ಪ 2018ರಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ಮಾಡ್ತೀವಿ ಅಂತ. ಆದರೆ ಕೇಂದ್ರ ಸರ್ಕಾರದಲ್ಲಿ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಇದ್ದೇನೆ ಈ ಪ್ರಾಜೆಕ್ಟು ಕ್ಲಿಯರ್ ಆಗಿಲ್ಲ. ಇದು ಇನ್ನೂ ನಿರೀಕ್ಷೆ ಮಾಡಿದ್ದು ನಾವು. ಆಮೇಲೆ ಅಪ್ಪರ್ ಕೃಷ್ಣ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ವಿರೋಧ ಇರ್ತಕ್ಕಂಥದ್ದು ಆಂಧ್ರ ಮತ್ತು ತೆಲಂಗಾಣ. ಅದು ಅವರವ್ರ ಜಗಳ. ಅವ್ರಿಗೆ ಹಂಚಿಕೆ ಮಾಡಿರ್ತಕ್ಕಂಥ ನೀರು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ ಅವರವ್ರ ಜಗಳ. ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಯಾವುದೇ ತೊಡಕಿಲ್ಲ.
ಆದರೂ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಇದರಿಂದ ಉತ್ತರ ಕರ್ನಾಟಕದ ಜನರಿಗೆ ಅನ್ಯಾಯ ಆಗಿದೆ. ಕರ್ನಾಟಕದ ಜನರಿಗೂ ಅನ್ಯಾಯ ಆಗಿದೆ. ಆಮೇಲೆ ಕಬ್ಬು, ತೊಗರಿ, ಪಲ್ಸಸ್, ಬೇಳೆಕಾಳುಗಳು ಇವುಗಳಿಗೆ ಸಹಾಯ ಮಾಡಿ ಅಂತ ಕೇಳಿದ್ದು, ಅದನ್ನು ಕೂಡ ಮಾಡಿಲ್ಲ. ಆಮೇಲೆ ನಾವು 14 ಹಣಕಾಸಿನ ಆಯೋಗ, 15ನೇ ಹಣಕಾಸಿನ ಆಯೋಗ, ಈಗ 16ನೇ ಹಣಕಾಸಿನ ಆಯೋಗ ಪ್ರಾರಂಭ ಆಗುತ್ತೆ ಈ ಬಜೆಟ್ನಿಂದ. ರಿಪೋರ್ಟ್ ಅಕ್ಸೆಪ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ರಿಪೋರ್ಟ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಅದು ಮಾಡ್ಕೊಳ್ಳೇಬೇಕು, ಮಾಡ್ಕೊಂಡಿದ್ದಾರೆ. ಬಟ್ ನಾವು ಕೇಳಿದ್ದದ್ದು ಕನಿಷ್ಠ 50% ಕೊಡಿ ಅಂತ. ಇದನ್ನೇ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಆಗಿದ್ದಾಗ, ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ 50% ಕೇಳಿದ್ರು. ನಾವು ಕನಿಷ್ಠ 50% ಕೊಡಿ ಅಂತ ಕೇಳಿದ್ದೀವಿ. ಆದರೆ 41% ಮಾತ್ರ ಕೊಟ್ಟಿರೋದು. ಆಮೇಲೆ 14ನೇ ಹಣಕಾಸಿನ ಆಯೋಗದಲ್ಲಿ ಕರ್ನಾಟಕಕ್ಕೆ ಬಂದಿದ್ದಂಥ ಪಾಲು ಡೆವಲ್ಯೂಷನ್ ಆಫ್ ಫಂಡ್ಸ್ ಬಂದಿದ್ದದ್ದು 4.71%. 4.71%. ಆದರೆ 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ಬಂದದ್ದು 3.64. ನಾವು 16ನೇ ಹಣಕಾಸಿನ ಆಯೋಗದ ಮುಂದೆ ಬಹಳ ಪ್ರಬಲವಾದಂಥ ವಾದ ಮಂಡಿಸಿದ್ದದ್ದು ಕನಿಷ್ಠ 14ನೇ ಹಣಕಾಸಿನ ಆಯೋಗದಲ್ಲಿ ಕೊಟ್ಟಿದ್ದಂಥ 4.76 ಕೊಡಿ, ಇಲ್ಲದೆ ಹೋದ್ರೆ ಅದಕ್ಕಿಂತ ಜಾಸ್ತಿ ಮಾಡಬೇಕು ಅಂತ ಒತ್ತಾಯ ಮಾಡಿ. 4.71ಕ್ಕಿಂತ ಈಗ ಎಷ್ಟು ಮಾಡಿದ್ದಾರೆ ಅಂತಂದ್ರೆ 4.135. ಎಲ್ಲಿದೆ ನೋಡೋದು? 4.135. ಇಲ್ಲಿಲ್ಲ, ಎಲ್ಲಿ ಇರಬೇಕು? ಅದರಲ್ಲಿ ಬೇರೆ ನಾವು ಕೇಳಿದ್ದೆಷ್ಟು? ಮಿನಿಮಮ್ 14ನೇ ಹಣಕಾಸಿನಷ್ಟಾದ್ರೂ ರೆಸ್ಟೋರ್ ಮಾಡಿ. ಅಂದರೆ 4.131. 4.131. ನಮಗೆ ಕೊಟ್ಟಿರೋದೆಷ್ಟು? 4.131. ನಾವು ಕೇಳಿದ್ದದು ಕನಿಷ್ಠ 4.71. ಅದಕ್ಕಿಂತ ಜಾಸ್ತಿ ಮಾಡಿ ಅಂತ ಕೇಳಿದ್ದು.
ಇದು ಅನ್ಯಾಯ ಏನೋ ಅಲ್ವಾ? ನೀವು ಕರ್ನಾಟಕದವರಲ್ಲ ನೀವೆಲ್ಲ, ಅನ್ಯಾಯ ಅಲ್ವಾ? 14ನೇ ಹಣಕಾಸಿನ ಆಯೋಗದಷ್ಟು ಕೊಡಲ್ಲ ಅಂತಂದ್ರೆ ಇದು ದೊಡ್ಡ ಅನ್ಯಾಯ ಕರ್ನಾಟಕಕ್ಕೆ. ಆಮೇಲೆ 16ನೇ ಹಣಕಾಸು ಆಯೋಗದಲ್ಲಿ ಈ ಲೋಕಲ್ ಬಾಡೀಸ್ಗೆ ಗ್ರಾಂಟ್ಸ್ ಕೊಡ್ತಾರಲ್ಲ, ಉತ್ತರ ಪ್ರದೇಶಕ್ಕೆ 83,261 ಕೋಟಿ, ನಮಗೆ 18,889 ಕೋಟಿ 5 ವರ್ಷಕ್ಕೆ. ಇದು ಈಗ ಆಗ್ತಾವ ಎಲೆಕ್ಷನ್, ಈಗ ಅಂದ್ರೆ ಅಷ್ಟೊಂದು ವ್ಯತ್ಯಾಸ ಇದೆ. ಗುಜರಾತ್ಗೂ ನಮ್ಮಷ್ಟೇ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮಗೆ ದೊಡ್ಡ ಅನ್ಯಾಯ ಆಗ್ತಾ ಇದೆ.